ಕೊರೆತದ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಜಗತ್ತಿನಲ್ಲಿ ಆಗ್ತಕ್ಕಂತಹ ಹವಾಮಾನ ವೈಪರೀತ್ಯದಿಂದಾಗಿ ಕಡಲ್ ಕೊರೆತದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೂ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇಲ್ಲ. ಯಾಕೆ ಹೀಗೆ? ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗಿರೋದು ಕಾರಣ ಏನಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಇವನ್ ಉತ್ತರ ಕನ್ನಡ, ಉಡುಪಿಯಲ್ಲೂ ಕೂಡ ಈ ಕಡಲ್ ಕೊರೆತ ಸಮಸ್ಯೆ ಇದ್ದೇ ಇದೆ. ಎರಡು ಜಿಲ್ಲೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ವೆಂಟೆಡ್ ಡ್ಯಾಮ್ ಅನ್ನು ಕಟ್ಟಿದ್ರಿಂದ CRZ ಕಾನೂನು ಏನಾದ್ರು ಸಡಿಲಗೊಂಡ ಮೇಲೆ ಈ ಸಮಸ್ಯೆ ಹೆಚ್ಚಾಯಿತು ಅಂತ ಅನಿಸ್ತಿದೆಯಾ? ಹೇಗೆ? CRZ ಸಡಿಲಗೊಂಡ ಮೇಲೆ ಸ್ವಲ್ಪ ಪ್ರಜಾವಾಣಿ ಪಾಡ್ಕಾಸ್ಟ್ ವೀಕ್ಷಕರಿಗೆ ನಮಸ್ಕಾರ. ಮಳೆಗಾಲ ಬಂತು ಅಂತಂದರೆ ಕರಾವಳಿಯ ಕಡಲ ತೀರದ ನಿವಾಸಿಗಳಿಗೆ ನಿದ್ದೆ ಇರೋದಿಲ್ಲ. ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೀತಾರೆ. ಯಾಕಂತಂದರೆ ಈ ಕಡಲ್ ಕೊರೆತದ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಈ ಸಮಸ್ಯೆ ಯಾಕಾಗಿ ಬಿಗಡಾಯಿಸ್ತಾ ಇದೆ ಅಂತ ನಮ್ಮೊಂದಿಗೆ ಚರ್ಚಿಸಲಿಕ್ಕೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಒಬ್ಬರು ಡಾಕ್ಟರ್ ರಾಮಚಂದ್ರ ಭಟ್ ಅವರು. ನಮಸ್ಕಾರ. ಅವರು ಮೀನುಗಾರಿಕಾ ಅರ್ಥಶಾಸ್ತ್ರದಲ್ಲಿ 3 ದಶಕಗಳಿಂದ ಅಧ್ಯಯನ ಮಾಡ್ತಾ ಇದ್ದಂಥವರು. ಹಾಗೆಯೇ ಹೊನ್ನಾವರದ ಪರಿಸರ ಸಂಘಟನೆ ಸ್ನೇಹಕುಂಜದ ಅಧ್ಯಕ್ಷರು ಕೂಡ ಹೌದು. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಇನ್ನೊಬ್ಬರು ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ KS ಜಯಪ್ಪ ಸರ್ ಅವರು, ಮಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು. ಹಾಗೆ ಕಡಲ ತೀರದ ಸವಕಳಿ, ಅದರಲ್ಲಿ ಮಾನವ ಹಸ್ತಕ್ಷೇಪ, ಅದರಿಂದ ಆಗೋ ದುಷ್ಪರಿಣಾಮದ ಬಗ್ಗೆ ಇವರು ಕೂಡ 3 ದಶಕಗಳಿಂದ ಅಧ್ಯಯನ ಮಾಡ್ತಾ ಇದ್ದಂಥವ್ರು. ಹಾಗೆಯೇ ಈ ಬಗ್ಗೆ 10 PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿರುವಂಥವ್ರು. ಸರ್, ತಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸರ್, ಮೊದಲನೇದಾಗಿ ರಾಮಚಂದ್ರ ಭಟ್ ಸರ್, ಯಾಕೆ ಈ ಕಡಲ್ ಕೊರೆತ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಬಿಗಡಾಯಿಸ್ತಾನೆ ಇದೆ? ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಯನ್ನು ಕಡಲ್ ಕೊರೆತ ತಡೆಗೆ ಅಂತ ಖರ್ಚು ಮಾಡಿದೆ. ಆದರೂ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇಲ್ಲ. ಯಾಕೆ ಹೀಗೆ? ಮುಖ್ಯವಾಗಿ ಕಡಲ್ ಕೊರೆತಕ್ಕೆ 2 ಕಾರಣಗಳನ್ನು ನಾವು ಹೇಳ್ಬೋದು. ಒಂದು, ಜಗತ್ತಿನಲ್ಲಿ ಆಗ್ತಕ್ಕಂತಹ ಹವಾಮಾನ ವೈಪರೀತ್ಯದಿಂದಾಗಿ ಕಡಲ್ ಕೊರೆತದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಸಮುದ್ರದ ಸರ್ಫೇಸ್ ವಾಟರ್ ಟೆಂಪ್ರೇಚರ್ ಅಂತ ಏನು ಹೇಳ್ತೀವಿ, ಉಷ್ಣಾಂಶ, ನೀರಿನ ಉಷ್ಣಾಂಶ ಹಲವಾರು ಕೈಗಾರಿಕೆಗಳು, ಹಲವಾರು ರೀತಿಯ ತೀರ ಪ್ರದೇಶದಲ್ಲಿ ನಡೀತಾ ಇರ್ತಕ್ಕಂತಹ ಆ್ಯಕ್ಟಿವಿಟೀಸಿನಿಂದಾಗಿ, ಉದ್ಯಮಿಕೆ ಆ್ಯಕ್ಟಿವಿಟೀಸಿನಿಂದಾಗಿ ಸಮುದ್ರದ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಮಂಜುಗಡ್ಡೆಗಳ ಕರಗುವಿಕೆ ಕೂಡ ಜಾಸ್ತಿ ಆಗ್ತಾ ಇರೋದು ಕೂಡ, ಅದರಿಂದ ನಾವು ಕೂಡ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಇರೋದು ಕೂಡ ಒಂದು ಭೌಗೋಳಿಕ ಅಥವಾ ಒಂದು ನ್ಯಾಚುರಲ್ ಕಾರಣ ಅಂತ ಹೇಳ್ಬೋದು. ಎರಡನೆಯದಾಗಿ, ಅತಿ ಮುಖ್ಯವಾಗಿ ಈ ಭಾರತ ಸರ್ಕಾರದಲ್ಲಿ ಬ್ಲೂ ಎಕಾನಮಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಕಳೆದ 10 ವರ್ಷಗಳಲ್ಲಿ ತಂದಿದೆ. ಬ್ಲೂ ಎಕಾನಮಿ ಅಂತಂದರೆ ಈ ಸಮುದ್ರ ತೀರ ಮತ್ತು ಸಮುದ್ರದಲ್ಲಿ ಇರ್ತಕ್ಕಂತಹ ಖನಿಜಗಳನ್ನು ತೆಗೆಯೋದಿರ್ಬೋದು, ಮೀನುಗಾರಿಕೆಯನ್ನು ಬಲಪಡಿಸೋದಿರ್ಬೋದು, ಪೋರ್ಟ್ ಲೆಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಹೆಚ್ಚು ಪೋರ್ಟ್ಗಳನ್ನು, SEZಗಳನ್ನು ಮಾಡುವುದು. ಅದರಿಂದಾಗಿ ಕೂಡ ಸಮುದ್ರ ತೀರ ಪ್ರದೇಶದಲ್ಲಿ ತುಂಬ ಹೆಚ್ಚಿನ ಕಾಮಗಾರಿಗಳು ನಡೀತಾ ಇದೆ. ಅಂದರೆ ನಾವು ಸಮುದ್ರವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚು ಉಪಯೋಗಿಸ್ಕೊಳ್ತಾ ಇದೆ. ಅದು ಇಂಡಸ್ಟ್ರಿಯಲ್ ಪೈಪ್ಲೈನ್ಗಳಿರ್ಬೋದು, ಅಥವಾ ಬ್ರೇಕ್ ವಾಟರ್ಸ್ಗಳಿರ್ಬೋದು, ಅಥವಾ ಪೋರ್ಟ್ ಎಕ್ಸ್ಪ್ಯಾನ್ಷನ್ಗಳಿರ್ಬೋದು. ಇದರಿಂದಾಗಿಯೂ ಕೂಡ ಈ ಸಮುದ್ರ ಕೊರೆತಕ್ಕೆ ಮೂಲಭೂತ ಕಾರಣಗಳು ತೀವ್ರವಾಗಿ ಸಮುದ್ರದ ಕೊರೆತ ಜಾಸ್ತಿ ಆಗ್ತಾ ಇರೋದು ಅಂತ ನನ್ನ ಒಂದು ಅಭಿಪ್ರಾಯ. ಜಯಪ್ಪ ಸರ್, ಈಗ ದಕ್ಷಿಣ ಕನ್ನಡ ಅಂತಲ್ಲ, ನಾವು ಈ ಕರ್ನಾಟಕ ಕರಾವಳಿಯ 320 ಕಿಲೋಮೀಟರ್ ಕರಾವಳಿಯನ್ನು ತಗೊಂಡ್ರೆ, ಇವನ್ ಉತ್ತರ ಕನ್ನಡ, ಉಡುಪಿಯಲ್ಲೂ ಕೂಡ ಈ ಕಡಲ್ ಕೊರೆತ ಸಮಸ್ಯೆ ಇದ್ದೇ ಇದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಒಂದಷ್ಟು ಕಟ್ಟಡಗಳು ಹೋಗ್ತವೆ, ಒಂದಷ್ಟು ತೆಂಗಿನ ಮರಗಳು ಹೋಗ್ತವೆ. ಇದು ಯಾಕೆ ವರ್ಷದಿಂದ ವರ್ಷಕ್ಕೆ ಮತ್ತೆ ಈ ಬಿಲ್ಡಿಂಗ್ಗಳು ಹೋಗೋದು ಇದೆಲ್ಲ ಜಾಸ್ತಿನೇ ಆಗ್ತಾ ಇದೆ? ಏನು ಕಾರಣ? ಮುಖ್ಯವಾಗಿ ಕಾರಣಗಳೇನೆಂದರೆ, ಈ ಪ್ರಾಬ್ಲಮ್ ಮೊದಲು ಇತ್ತು. ಇಟ್ ಈಸ್ ಎನ್ ಏಜ್ ಓಲ್ಡ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದಿ ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗಿರೋದು ಕಾರಣ ಏನಂದರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಮೀನುಗಾರಿಕೆ ಡಿಪೆಂಡ್ ಆಗಿರುವ ಜನರು ಜಾಸ್ತಿ ಆದರು. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸು ಕೋಸ್ಟಲ್ ಏರಿಯಾದಲ್ಲಿ ಕ್ಲೋಸ್ ಟು ಶೋರ್ ಜಾಸ್ತಿ ಆಗ್ತಾ ಬಂತು. ಜೊತೆಗೆ ಒಂದು ಕಡೆ ಎರೋಜನ್ ಆಯಿತು ಅಂತ ಹೇಳಿ ಅದಕ್ಕೆ ಸೀ ವಾಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು. ಇದು ಕೇರಳದಲ್ಲಿ ಮೊದಲು ಸ್ಟಾರ್ಟ್ ಮಾಡಿದರು.
ಅದು ನೋಡಿ ನಮ್ಮಲ್ಲಿ ಬೆಂಗ್ರೆಯಲ್ಲಿ ಫಸ್ಟ್ ಟೈಮ್ ಸೀವಾಲ್ ಕನ್ಸ್ಟ್ರಕ್ಷನ್ ಆಯಿತು. ಆಮೇಲೆ ಬ್ರೇಕ್ ವಾಟರ್ಸ್ ಕನ್ಸ್ಟ್ರಕ್ಷನ್ ಆಯಿತು. ಬ್ರೇಕ್ ವಾಟರ್ಸ್ ಎದಕ್ಕೆ ಕಟ್ತಾರೆ ಅಂತ ಹೇಳಿದರೆ ಟು ಮೇಂಟೈನ್ ದಿ ನೇವಿಗೇಷನ್ ಚಾನಲ್ ಡೆಪ್ತ್. ಇದು ಓಲ್ಡ್ ಪೋರ್ಟ್ ಆಗ್ಬೋದು, ನ್ಯೂ ಮಂಗಳೂರು ಪೋರ್ಟು, ಅಲ್ಲಿ ಮೂವ್ಮೆಂಟ್ ಆಫ್ ದಿ ಶಿಪ್ ಬೋಟಿಗೆ ಅದು ಡೆಪ್ತ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಅದಕ್ಕೆ ಡ್ರಾಫ್ಟ್ ಅಂತ ಹೇಳ್ತೀವಿ. ಡೆಪ್ತನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಇದು ಲಾಂಗ್ ಶೋರ್ ಡ್ರಿಫ್ಟ್ ಅಂತ ಹೇಳ್ತೀವಿ. ಆ ಸೆಡಿಮೆಂಟ್ ಬಂದು ಅಲ್ಲಿ ಏನು ಅಳಿವೆಯಲ್ಲಿ ಕೂತ್ಕೋಬಾರ್ದು, ಅಳಿವೆಯಲ್ಲಿ ಡಿಪಾಸಿಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬ್ರೇಕ್ ವಾಟರ್ಸನ್ನು ಕಟ್ತಾರೆ. ಆದರೆ ಸೀವಾಲ್ ಕಟ್ಟಿದ ಮೇಲೆ, ಸೀವಾಲು ಬ್ರೇಕ್ ವಾಟರ್ಸ್ ಕಟ್ಟಿದ ಮೇಲೆ ಅದು ಬೆಂಗ್ರೆ ಎರೋಷನ್ ಕಡಿಮೆ ಆಯಿತು, ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಹೋಗ್ತು. ಒಂದು ಕಡೆ ಸ್ಟಾಪ್ ಆಗುತ್ತೆ, ಇನ್ನೊಂದು ಕಡೆ ಶಿಫ್ಟ್ ಆಗ್ತಾ ಹೋಗ್ತದೆ. ಹಾಗೆ ಕಟ್ತಾ ಹೋದಾಗ ಅದು ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತದೆ. ಅದು ಒಂದು ಕಾರಣ. ಎರಡನೇದು, ಈಗ ಇನ್ಪುಟ್ ಆಫ್ ಸೆಡಿಮೆಂಟು ಡ್ರಾಸ್ಟಿಕಲಿ ರೆಡ್ಯೂಸ್ಡ್. ಇನ್ಪುಟ್ ಆಫ್ ಸೆಡಿಮೆಂಟ್ ಟು ದಿ ನಿಯರ್ ಶೋರ್. ಇದು ಬೀಚಿಗೆ ಬರ್ತಕ್ಕಂಥ ಸೆಡಿಮೆಂಟು ಥ್ರೂ ರಿವರ್ಸ್ ಓನ್ಲಿ ಮೇಯ್ನ್ಲಿ, ಅದು ಕಡಿಮೆ ಆಗ್ತಾ ಬಂತು. ಯಾಕೆಂದರೆ ಲಾರ್ಜ್ ನಂಬರ್ ಆಫ್ ವೆಂಟೆಡ್ ಡ್ಯಾಮ್ಸ್, ಅಬೌಟ್ 50 ವೆಂಟೆಡ್ ಡ್ಯಾಮ್ಸ್ ಹ್ಯಾವ್ ಬಿನ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ರಿವರ್ಸ್ ಆ್ಯಂಡ್ ಟ್ರಿಬ್ಯೂಟರೀಸ್ ಆಫ್ ರಿವರ್ಸ್ ಇನ್ ದಕ್ಷಿಣ ಕನ್ನಡ and ಉಡುಪಿ. ಇವೆರಡೂ ಜಿಲ್ಲೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ವೆಂಟೆಡ್ ಡ್ಯಾಮನ್ನು ಕಟ್ಟಿದ್ರಿಂದ, ವೆಂಟೆಡ್ ಡ್ಯಾಮ್ ಯಾಕೆ ಕಟ್ತಾರೆ ಅಂದರೆ ಟು ಸ್ಟೋರ್ ವಾಟರ್ ಫಾರ್ ಡ್ರಿಂಕಿಂಗ್ ಪರ್ಪಸ್, ಫಾರ್ ಇಂಡಸ್ಟ್ರೀಸ್, ಫಾರ್ ಅಗ್ರಿಕಲ್ಚರ್. ಸೊ ನೀರನ್ನು ಶೇಖರಣೆ ಮಾಡ್ತಾರೆ, ಅದ್ರ ಜೊತೆಗೆ ಸೆಡಿಮೆಂಟು ಕೂಡ ಅಲ್ಲಿ ಶೇಖರಣೆ ಆಗ್ತದೆ. ಅದರ್ವೈಸ್ ಇಟ್ ವುಡ್ ಹ್ಯಾವ್ ಕಮ್ ಟು ದಿ ನಿಯರ್ ಶೋರ್ ಆ್ಯಂಡ್ ಬೈ ದಿ ವೇವ್ಸ್ ಇಟ್ ವುಡ್ ಹ್ಯಾವ್ ರೀಚ್ಡ್ ದಿ ಬೀಚಸ್. ಬೀಚಿಗೆ ಮೇಯ್ನ್ ಸೋರ್ಸ್ ಅಂದರೆ ರಿವರ್ ಮೂಲಕ, ನದಿಗಳ ಮೂಲಕ ಬರ್ತಕ್ಕಂಥ ಸೆಡಿಮೆಂಟ್, ಅದು ಡ್ರಾಸ್ಟಿಕಲಿ ರೆಡ್ಯೂಸ್ ಆಯಿತು. ಹಾಗಾಗಿ ವಿಡ್ತ್ ಆಫ್ ದಿ ಬೀಚಸ್ ಗೆಟಿಂಗ್ ರೆಡ್ಯೂಸ್ಡ್. ಈಗ 100 ಮೀಟರ್ಸ್ ಇದು 70 ಆಯಿತು, 50 ಆಯಿತು, 40 ಆಯಿತು. ಮತ್ತು ಎಲ್ಲೆಲ್ಲಿ ಸೀವಾಲ್ ಕಟ್ಟಿದ್ದಾರೆ, ಇನ್ ಫ್ರಂಟ್ ಆಫ್ ದಿ ಸೀವಾಲ್ ವಿ ಫೈಂಡ್ ನೋ ಬೀಚ್ ಅಟ್ ಆಲ್. ಸೊ ಹಾಗೆ ಅದು ಮೇಯ್ನ್ ಕಾರಣ. ಇನ್ಪುಟ್ ಕಡಿಮೆ ಆಯಿತು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಾ ಹೋಯಿತು. ಸೀವಾಲು, ಬ್ರೇಕ್ ವಾಟರ್, ಗ್ರೋಯಿನ್ಸ್ ಅಂತ ಹೇಳ್ತೀವಿ, ಸ್ಪರ್ಸ್ ಅಂತ ಹೇಳ್ತೀವಿ. ಹಾಗೆ ಬೇರೆ ಬೇರೆ ಸ್ಟ್ರಕ್ಚರನ್ನು ಕಟ್ತಾ ಹೋದರು. ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಹೋಯಿತು. ಈ ಕಾರಣಗಳಿಂದಾಗಿ ಒಂದು ಕಡೆ ಕಡಿಮೆ ಆದರೆ ಇನ್ನೊಂದು ಕಡೆ ಜಾಸ್ತಿ ಆಗ್ತದೆ. ಸೊ ಇದಕ್ಕೆ ನಾವು ಆಂಥ್ರೋಪೊಜೆನಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಎರಡು ವಿಧ ಉಂಟು, ನ್ಯಾಚುರಲ್ಲು ಮತ್ತು ಆಂಥ್ರೋಪೊಜೆನಿಕ್ ಆ್ಯಕ್ಟಿವಿಟೀಸ್. ನ್ಯಾಚುರಲ್ ಅಂದರೆ ಏನು, ಸ್ಟ್ರಾಂಗ್ ವೇವ್ಸ್ ಡ್ಯೂರಿಂಗ್ ಸೌತ್ ವೆಸ್ಟ್ ಮಾನ್ಸೂನ್, ನೈಋತ್ಯ ದಿಕ್ಕಿನಿಂದ ಸ್ಟ್ರಾಂಗ್ ವೇವ್ಸ್ ಬರ್ತದೆ, ಲಾರ್ಜ್ ಸ್ಟಾರ್ಮ್ಸ್ ಬರ್ತದೆ, ಅದು ಒಂದು ಕಾರಣ. ಎರಡನೇದು ಲಾಂಗ್ ಶೋರ್ ಕರೆಂಟ್ಸು, ಲಿಟ್ಟೋರಲ್ ಡ್ರಿಫ್ಟು, ಟೈಡ್ಸ್ ಅಂತ ಹೇಳ್ತೀವಿ. ಮೂರನೇದು ಸೀ ಲೆವೆಲ್ ಚೇಂಜಸ್. ಸರ್ ಹೇಳಿದಾಗೆ ಸೀ ಲೆವೆಲ್ ರೈಸ್ ಆಗ್ತಾ ಉಂಟು. ವಿ ಆರ್ ಇನ್ ದಿ ಇಂಟರ್ಗ್ಲೇಷಿಯಲ್ ಪೀರಿಯಡ್ ಸಿನ್ಸ್ 18,000 years ಬ್ಯಾಕ್. ವಿ ಹ್ಯಾಡ್ ಎ LGM ಅಂತ ಹೇಳ್ತೀವಿ, ಲಾಸ್ಟ್ ಗ್ಲೇಷಿಯಲ್ ಮ್ಯಾಕ್ಸಿಮಮ್ ಕೂಲೆಸ್ಟ್ ಕಂಡೀಷನ್ ಇತ್ತು 18,000 ವರ್ಷಗಳ ಹಿಂದೆ. ಅದರ ನಂತರ ಇದು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಯಿತು. ಸೊ ನಾವು ವಿ ಆರ್ ಇನ್ ದಿ ಇಂಟರ್ಗ್ಲೇಷಿಯಲ್ ಪೀರಿಯಡ್. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಐಸ್ ಮೆಲ್ಟ್ ಆಗ್ತದೆ, ಸೀ ಲೆವೆಲ್ ಚೇಂಜ್ ಆಗ್ತದೆ, ಸೀ ಲೆವೆಲ್ ಚೇಂಜು, ಫ್ಲಡ್ಡಿಂಗು. ಸೊ ಇವೆಲ್ಲ ಕಾರಣಗಳಿಂದ ಬೀಚ್ ಎರೋಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸರ್, ಈಗ ನಾವು ದಕ್ಷಿಣ ಕನ್ನಡನೇ ತಗೊಂಡ್ರೆ ಈ ಬಟ್ಟಪಾಡಿ ಮತ್ತು ಉಳ್ಳಾಲ, ಈ ಸೋಮೇಶ್ವರ, ಇಲ್ಲೆಲ್ಲ ಇನ್ನೂ ಸಮಸ್ಯೆ ತುಂಬ ಗಂಭೀರ ಆಗ್ತಾ ಇದೆ. ಅಲ್ಲಿ ಲೋಕಲ್ ಅವ್ರು ಹೇಳೋ ಪ್ರಕಾರ ಸುಮಾರು 600 ಮೀಟರ್ನಷ್ಟು ಸಮುದ್ರದ ಭೂಮಿ ಸಮುದ್ರದೊಳಗೆ ಸೇರಿಕೊಂಡಿದೆ, ಸಮುದ್ರದ ಒಡಲಿಗೆ ಹೋಗಿದೆ ಅಂತ ಹೇಳ್ತಾರೆ. ಯಾಕೆ ಹಿಂಗೆ? ಸಮುದ್ರ ನಿಜವಾಗ್ಲೂ ಮುಂದೆ ಬಂದಿದ್ದು ಹೌದಾ, ಹೇಗೆ ಅಂತ? ಖಂಡಿತ ಬಂದಿದೆ. ನಮ್ಮ 1994ರಲ್ಲಿ ಈ ಮೊದಲು ಈ ಕಡಲ್ ಕೊರೆತದ ಕಡಲ್ ಕೊರೆತ ತುಂಬ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ನೋಟಿಸ್ ಮಾಡಲಾಯಿತು. ಅಂದರೆ ಮೊದಲು ಏನಾಯಿತು ಅಂತಂದರೆ, ಈ ನೇತ್ರಾವತಿ ಎಸ್ಚುರಿಗೆ, ನೇತ್ರಾವತಿ ಮುಖಜ ಭೂಮಿಯಲ್ಲಿ ಈ ಬೋಟ್ಗಳು ಹೋಗುವಾಗ ಅಥವಾ ಬರುವಾಗ ಕ್ಯಾಪ್ಸೈಸ್ ಆಗ್ತಿತ್ತು, ಅದು ಮುಳುಗ್ತಿತ್ತು. ಯಾಕೆಂದರೆ ಹೂಳು ತುಂಬ್ಕೊಂಡ್ಬಿಟ್ಟಿರ್ತಿತ್ತು. ಅದನ್ನು ತಪ್ಪಿಸ್ಲಿಕ್ಕಾಗಿ ಆ ಕಡೆ ಎರಡು ಕಡೆಯೂ ಬ್ರೇಕ್ ವಾಟರನ್ನು ಕನ್ಸ್ಟ್ರಕ್ಷನ್ ಮಾಡಿದ್ರು. ಆ ಬ್ರೇಕ್ ವಾಟರ್ ಆ ರೀತಿಯಲ್ಲಿ ಕಟ್ಸೋದ್ರಿಂದ ಉಳ್ಳಾಲದ ಕಡೆಗೆ ಕಡಲ್ ಕೊರೆತ ಆಗ್ಬೋದು, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಬೇಕು ಅಂತಕ್ಕಂತಹ ಒಂದು ಸಲಹೆಯನ್ನು ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ಕನ್ಸಲ್ಟಿಂಗ್ ಇದು ಇನ್ಸ್ಟಿಟ್ಯೂಟ್ನವರು ಅಲ್ಲಿ ಪುಣೆನಲ್ಲಿರ್ತಕ್ಕಂಥ ಖಡಕ್ ವಾಸಲ ಅಂತಕ್ಕಂಥವ್ರು ಸಂಪೂರ್ಣ ಸರಿಯಾಗಿ ವಿವರಿಸಿದ್ರು ಕೂಡ ಆ ಕಾಮಗಾರಿಯನ್ನು ಮಾಡ್ತಕ್ಕಂತಹ ವಿಧಾನದಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ. ಅವ್ರು ಹೇಳಿದರು ಈ ಥರ ಮಾಡಬೇಕು, ಯಾವ ರೀತಿಯಲ್ಲಿ ಹೇಳಿದರು ಆ ರೀತಿಯಲ್ಲಿ ಮಾಡ್ದೇನೆ. ಅದರಿಂದಾಗಿ ಉಳ್ಳಾಲದ ಕಡೆಗೆ ತುಂಬ ಕಡಲ್ ಕೊರೆತ ಜಾಸ್ತಿ ಆಯಿತು. ಅದು ಒಂದು. ನಂತರದಲ್ಲಿ ADB ಪ್ರಾಜೆಕ್ಟ್ ಬಂತು. ಅದಕ್ಕೆ ಅದು ಅಲ್ಲದೆ NMPTಯ
ಬ್ರೇಕ್ ವಾಟರ್ ಬಂದಿದ್ದರಿಂದ ನಮ್ಮ ತಣ್ಣೀರ್ಬಾವಿ ಮತ್ತು ಅದಕ್ಕಿಂತ ಮೊದಲು NMPTಯ ಬ್ರೇಕ್ ವಾಟರ್ ಬಂದಿದ್ದರಿಂದ ತಣ್ಣೀರ್ಬಾವಿ ಮತ್ತು ಬೇಗ್ರೆ ಇದರಲ್ಲಿ ಕಡಲು ಕೊರತ ಆಯಿತು. ನೀವು ಎಲ್ಲೆಲ್ಲಿ ಬ್ರೇಕ್ ವಾಟರ್ ಜಾಸ್ತಿ ಮಾಡ್ತೀರೋ ಅಲ್ಲಿಂದ ಸದರ್ನ್ ಸೈಡ್, ಅಂದರೆ ಅದು ನಾರ್ದರ್ನ್ ಸೈಡು ಆಗ್ಬೋದು, ಸೆಡಿಮೆಂಟ್ ಮೂವ್ಮೆಂಟ್ ಪ್ರೊಫೆಸರ್ ಜಯಪ್ಪ ಅವರು ಹೇಳಿದಾಗೆ ಆ ಸೆಡಿಮೆಂಟ್ ಮೂವ್ಮೆಂಟಿನ ವಿಂಡ್ ಡೈರೆಕ್ಷನ್ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ಅದು ನಾರ್ದರ್ನ್ ಪಾರ್ಟ್ ಉತ್ತರದ ಕಡೆಗೆ ಎರೋಷನ್ ಆಗ್ತದೆ ಅಥವಾ ಸದರ್ನ್ ಕಡೆಗೆ ದಕ್ಷಿಣದ ಕಡೆಗೆ ಎರೋಷನ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅದನ್ನು ಗಮನಿಸ್ಬೋದು. ಇಲ್ಲಿ ನಮ್ಮ ಮಂಗಳೂರು ಕೋಸ್ಟಲ್ಲಿ ನೋಡಬೇಕು ಅಂತಂದರೆ ಸದರನ್ ಕಡೆಗೆ ಜಾಸ್ತಿ ಎರೋಷನ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಅದು ಮತ್ತೆ ADB ಪ್ರಾಜೆಕ್ಟ್ ಬಂತು, ಮತ್ತೆ ಮಾತಾಡ್ತೇನೆ ಸರಿ. ಅದಕ್ಕೆ ಮುಂದುವರೆದು ಇನ್ನೊಂದು ಪಾಯಿಂಟ್ ಅದಕ್ಕೆ ಮುಂದುವರೆದು ಹೇಳಬೇಕು ಅಂತ ಹೇಳಿದ್ರೆ, ಬ್ರೇಕ್ ವಾಟರ್ಸ್ ಆಕ್ಟ್ ಆಸ್ ಬ್ಯಾರಿಯರ್ಸ್ ಫಾರ್ ಲಿಟ್ಟೋರಲ್ ಡ್ರಿಫ್ಟ್ ಅಂತ ಹೇಳ್ತೀವಿ. ವಿ ಫೈಂಡ್ ಲಾಂಗ್ ಶೋರ್ ಕರೆಂಟ್ಸ್ ಅಂದರೆ ಸಮುದ್ರ ತೀರದ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ವಾಟರ್ ಕರೆಂಟ್ ಇರ್ತದೆ. ನಾರ್ತ್ಗೆ ಇರ್ಬೋದು ಅಥವಾ ಸೌತ್ಗೆ ಇರ್ಬೋದು. ವಾಟರ್ ಕರೆಂಟ್ ಇರುವಾಗ ಅದು ಸೆಡಿಮೆಂಟನ್ನು ಕೊಂಡೋಗ್ತದೆ. ಸೊ ಎರಡೂ ಕಡೆಗೂ ಚೇಂಜ್ ಆಗ್ತದೆ ಡಿಪೆಂಡಿಂಗ್ ಅಪಾನ್ ದಿ ವೇವ್ಸ್ ಡೈರೆಕ್ಷನ್, ವೇವ್ಸ್ ಹಿಟ್ಟಿಂಗ್ ದಿ ಬೀಚ್, ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ವೆದರ್ ಕರೆಂಟ್ ಈಸ್ ಟುವರ್ಡ್ಸ್ ನಾರ್ತ್ ಅಥವಾ ಸೌತ್ ಅಂತೇಳಿ. ಈಗ ನಾವು ಸ್ಟಡಿ ಮಾಡ್ತಾ ಹೋದರೆ ವರ್ಷಗಟ್ಟಲೆ ಕಂಟಿನ್ಯೂಸ್ 2 ವರ್ಷ ಕಂಟಿನ್ಯೂಸ್ ಸ್ಟಡಿ ಮಾಡಿದರೆ ನಮಗೆ ಅರ್ಥ ಆಗ್ತದೆ ನೆಟ್ ಲಾಂಗ್ ಶೋರ್ ಕರೆಂಟ್ ಯಾವಿದೆ, ಮತ್ತು ಅದು ಕರೆಂಟ್ ಕ್ಯಾರಿ ಮಾಡ್ತಕ್ಕಂಥ ಸೆಡಿಮೆಂಟ್ಗೆ ಡ್ರಿಫ್ಟ್ ಅಂತ ಹೇಳ್ತೀವಿ. ಲಾಂಗ್ ಶೋರ್ ಡ್ರಿಫ್ಟ್ ಅಂತ, ಲಾಂಗ್ ಶೋರ್ ಕರೆಂಟ್ಸು ಮತ್ತು ಲಾಂಗ್ ಶೋರ್ ಸೆಡಿಮೆಂಟ್ ಟ್ರಾನ್ಸ್ಪೋರ್ಟ್. ಸೊ ನೆಟ್ ಡ್ರಿಫ್ಟ್ ಈಸ್ ಟುವರ್ಡ್ಸ್ ಸೌತ್, ದಕ್ಷಿಣಾಮುಖವಾಗಿದೆ. ಹಾಗಾಗಿ ಪೆಣಂಬೂರು ತೊಗೊಂಡ್ರೆ ನಾರ್ದರ್ನ್ ಬ್ರೇಕ್ ವಾಟರ್ ಇನ್ ಪೆಣಂಬೂರು ಅಕ್ರಿಷನ್ ಆಗ್ತದೆ, ಡಿಪೋಷನ್ ಆಗ್ತದೆ. ಸೌತ್ ತಣ್ಣೀರ್ಬಾವಿ, ಬೆಂಗ್ರೆ ಅದು ಎರೋಜನ್ ಆಗ್ತಾ ಇತ್ತು, ಅದರಲ್ಲೂ ತುಂಬ ಎರೋಜನ್ ಇತ್ತು. ಬೆಂಗ್ರೆ ವಾಸ್ ಹೈಲಿ ಎರೋಡಿಂಗ್ ಸೈಟ್ ಅರ್ಲಿಯರ್. After construction of breakwaters at Netravati Gurpur river mouth, so the deposition started towards north, that is Bengre side. ವರ್ಷದಿಂದ ವರ್ಷಕ್ಕೆ ಒಂದೊಂದು ಪ್ಲೇಸ್ ಬದಲಾಗ್ತಾನೆ ಇದೆ. ಬಟ್ ಎಲ್ಲೆಲ್ಲಿ ಬ್ರೇಕ್ ವಾಟರ್ಸ್ ಇದೆ ಅದು ನಾರ್ತ್ಗೆ ಹೆಚ್ಚಾಗಿ ಸೆಡಿಮೆಂಟ್ ಡಿಪಾಸಿಷನ್ ಆಗುತ್ತೆ, ಸೌತ್ಗೆ ಎರೋಷನ್ ಆಗ್ತದೆ. ಯಾಕೆಂದ್ರೆ ನೆಟ್ ಲಿಟ್ಟೋರಲ್ ಡ್ರಿಫ್ಟ್ ಈಸ್ ಟುವರ್ಡ್ಸ್ ಸೌತ್ ಅಲಾಂಗ್ ಅವರ್ ಕೋಸ್ಟ್. ಸರ್, ಇನ್ನೊಂದಂದ್ರೆ ಈ CRZ ಕಾನೂನು ಏನಾದ್ರು ಸಡಿಲಗೊಂಡ ಮೇಲೆ ಈ ಸಮಸ್ಯೆ ಹೆಚ್ಚಾಯ್ತು ಅಂತ ಅನಿಸ್ತಿದ್ಯಾ, ಹೇಗೆ? CRZ ಸಡಿಲಗೊಂಡ ಮೇಲೆ ಸ್ವಲ್ಪ ಆಗ್ತಾ ಇದೆ, ಬಟ್ ಅದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಲಾಟ್ ಆಫ್ ಅಪೋಸಿಷನ್ ಇಸ್ ದೇರ್ ಫಾರ್ ಫಿಶಿಂಗ್ ಕಮ್ಯುನಿಟಿ. ಅವ್ರಿಗೆಲ್ಲ ದೇ ಹ್ಯಾವ್ ಟು ಲೀವ್ ವೆರಿ ಕ್ಲೋಸ್ ಟು ದಿ ಬೀಚ್. ಕಾನೂನು ಸಡಿಲ ಆದ್ಮೇಲೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಯೂಸ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆರ್ ದೇರ್, ಕನ್ಸ್ಟ್ರಕ್ಷನ್ಸ್ ಆರ್ ದೇರ್, ನ್ಯಾಚುರಲಿ ದಟ್ ಎಫೆಕ್ಟ್ ವಿಲ್ ಬಿ ದೇರ್ ಆನ್ ಕೋಸ್ಟಲ್. ಆ್ಯಡ್ ಮಾಡಲಿಕ್ಕೆ ಮಾಡ್ಬೋದಲ್ಲ ನೋಡಿ, ಪಡುಬಿದ್ರಿನಲ್ಲಿ ಪ್ರೊಫೆಸರ್ ಜಯಪ್ಪ ಅವ್ರು ಹೇಳಿದಾಗೆ ಪಡುಬಿದ್ರಿನಲ್ಲಿ UPCL ಅಂತ ಕಂಪನಿ ಬಂದು ಅವರು ಇಂಡಸ್ಟ್ರಿಯಲ್ ಪೈಪ್ಲೈನ್ ಸಾಧಾರಣ 900 ಮೀಟರ್ವರೆಗೆ ಪೈಪ್ಲೈನ್ ಹಾಕಿದರು ನೀರು ತಗೊಳ್ಳಿಕ್ಕೆ ಮತ್ತು ಡಿಸ್ಚಾರ್ಜ್. ಇದು ಹೀಟೆಡ್ ಅದನ್ನು ವಾಪಸ್ ಹೀಟ್ ಆಗಿರ್ತಕ್ಕಂಥ ನೀರನ್ನು ಬಿಡಬೇಕಲ್ಲ, ಅದಕ್ಕೂ ಪೈಪ್ಲೈನ್ ಹಾಕಿದ್ರು, ದೊಡ್ಡದು 900 ಮೀಟರ್ವರೆಗೂ ಹಾಕಿದ್ರು. ಮೊದಲು ಹಾಕಿದ ಪೈಪ್ಲೈನನ್ನು ತೆರೆಗಳನ್ನು ಮಾಡಿ ಕಿತ್ಕೊಂಡು ಹೋಗ್ಬಿಡ್ತು, ಮತ್ತು ಎರಡನೇ ಹಾಕಿದ್ರು. ಅದು ಈ ಸದರನ್ ಪಾರ್ಟ್ ಮೂಳೂರು, ಅದು ನನಗೆ ಹಳ್ಳಿಯ ಹೆಸರು ಮರ್ತು ಹೋಗಿದೆ, ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆ. ಅದು ಬರೇ ಮಂಗಳೂರಿನಲ್ಲಿ ಮಾತ್ರ ಅಂತಲ್ಲ, ನೀವು ಎಲ್ಲಿ ಗಮನಿಸಿದರೂ ಕೂಡ ಪ್ರೊಫೆಸರ್ ಜಯಪ್ಪ ಅವರು ಹೇಳಿದ ಹಾಗೆ ಅದು ನಾರ್ದರ್ನ್ ಸೈಡ್ ಇರ್ಬೋದು ಅಥವಾ ಸದರ್ನ್, ಇಲ್ಲಿ ಲಿಟರಲ್ ಡ್ರಿಫ್ಟ್ ಅಂತ ಹೇಳಿದ್ರಲ್ಲ, ಆ ಪ್ರಕಾರವಾಗಿ ಇದಾಗ್ತದೆ. ಮತ್ತು CRZ ಕಾನೂನಿನ ಬಗ್ಗೆ ಹೇಳಬೇಕು ಅಂತಂದರೆ 2011 CRZ ನೋಟಿಫಿಕೇಷನ್ನಲ್ಲಿ there is a specific reference to ಡಿಮಾರ್ಕೇಶನ್ ಆಫ್ ದಿ ಫಿಶಿಂಗ್ ಸ್ಪೇಸ್ ಅಂತ ಹೇಳ್ತಾರೆ. ಪಾರ್ಟ್ ನಂಬರ್ 7 ಅಲ್ಲ, ಪಾರ್ಟ್ ನಂಬರ್ 5 D7 ಐಟಮ್ ನಂಬರ್ 7 ನೋಡಿ ನೀವು. CRZ ನೋಟಿಫಿಕೇಶನ್ ತರಲಿಲ್ಲ ನಾನಿದೆ. ಅದರಲ್ಲಿ ಪರಂಪರಾಗತವಾಗಿರ್ತಕ್ಕಂತಹ ಮೀನುಗಾರಿಕೆ ಚಟುವಟಿಕೆಗಳಿಗೆ ಬೇಕಾಗ್ತಕ್ಕಂತಹ ಅವರು ಉಪಯೋಗಿಸ್ತಾ ಇರತಕ್ಕಂತಹ ಎಲ್ಲ ಪ್ರದೇಶವನ್ನು ಕೂಡ ಗುರುತಿಸಿ ಅದರ ಸರ್ವೆ ನಂಬರ್ಗಳನ್ನೆಲ್ಲ ನೋಡಿ ಅದನ್ನು ಡಿಮಾರ್ಕೇಶನ್ ಮಾಡಿ ಅದು ಫಿಶಿಂಗ್ ಏರಿಯಾ, ಫಿಶ್ ಪ್ರೊಸೆಸಿಂಗ್ ಏರಿಯಾ ಅಂತ ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳ್ತದೆ. ಆದರೆ ನೀವು ಹೇಳಿದಾಗೆ 2019ರಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಲಾರ್ದೇನೆ, ಆ ಫಿಶಿಂಗ್ ಏರಿಯಾವನ್ನು ಅವ್ರಿಗೆ ಬಿಟ್ಕೊಡಲಾರ್ದೇನೆ ಈ ಟೂರಿಸಮ್ಗೆ ಕೋಸ್ಟಲ್ ಟೂರಿಸಂ ಏರಿಯಾಗಳನ್ನು ಡಿಮಾರ್ಕೇಶನ್ ಮಾಡಬೇಕು ಅಂತ ಅದನ್ನು ತಗೊಂಡ್ರು, ಡಿಮಾರ್ಕೇಶನ್ ಮಾಡಿದರು. ಆಗ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ
ಮೊದಲು ಫಿಶರ್ಮನ್ ಇಲ್ಲಿದ್ದವರು, ಮೂಲ ನಿವಾಸಿಗಳು ಫಿಶರ್ಮನ್. ಅವರು ಉಪಯೋಗಿಸ್ತಾಗಿರ್ತಕ್ಕಂತಹ ಭೂಮಿಯನ್ನು ಪ್ರೊಫೆಸರ್ ಜಯಪ್ಪ ಹೇಳಿದಂಗೆ ಬೀಚ್ಗಳನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅವರು. ಯಾಕೆಂತಂದರೆ ಅಲ್ಲಿ ಫಿಶ್ ಡ್ರೈಯಿಂಗಿಗೆ, ನೆಟ್ ಮೆಂಡಿಂಗಿಗೆ ಮತ್ತು ಪ್ರತಿಯೊಂದು ಆಕ್ಟಿವಿಟಿಗೂ ಕೂಡ ಅವರು ಬೀಚನ್ನು ಇಟ್ಕೊಳ್ಳೇಬೇಕು. ಅವರು ಅದನ್ನು ರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ಕೂಡ ಅವರಿಗಿತ್ತು. ಅವರು ಆ ಏರಿಯಾವನ್ನು ಡಿಮಾರ್ಕೇಶನ್ ಮಾಡಿ ನಂತರದಲ್ಲಿ ಅವಶ್ಯಕತೆ ಇಲ್ಲೇ ಇರತಕ್ಕಂತಹ ಭೂಮಿಯನ್ನು ಟೂರಿಸಮ್ಗೆ ಕೊಡುವ ವ್ಯವಸ್ಥೆ ಮಾಡಿದರೆ ಬಹುಶಃ ಇಷ್ಟೊಂದು ಸಮಸ್ಯೆಗಳು ಆಗ್ತಿರ್ಲಿಲ್ವೇನೋ ಅಂತ ನನಗನ್ಸುತ್ತೆ. ಸೊ ಜಯಪ್ಪ ಸರ್, ಈಗ ADB ನೆರವಿನಲ್ಲಿ ಸುಮಾರು 854 ಕೋಟಿ ರೂಪಾಯಿ ಕಾಮಗಾರಿಯಾಗಿದೆ. ಅದರಿಂದ ಏನಾದರೂ ಈ ಪರಿಣಾಮ ಆಯ್ತಾ? ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಅದರಿಂದ ಹೆಚ್ಚು ಏನು ಪರಿಣಾಮ ಆಗಲಿಲ್ಲ, ಬಟ್ ಕೆಲವು ಕಡೆ ಎರೋಜನ್ ಟು ಸರ್ಟನ್ ಎಕ್ಸ್ಟೆಂಟ್ ಸ್ಟಾಪ್ ಆಗಿದೆ ಅಂತ ನಾವು ಗೊತ್ತಾಗಿದೆ. ಬಟ್ ಡಿಪಾಸಿಷನ್ ಆಗಲಿಲ್ಲ, ಪ್ರೋಗ್ರೆಡೇಷನ್ ಆಗಲಿಲ್ಲ, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಅವರು ಪೂರ್ತಿ ಫಾಲೋ ಮಾಡಿಲ್ಲ ಅಂತ ನಮಗೆ ತಿಳಿದು ಬಂದಿದೆ. ಏನಂತ ಹೇಳಿದರೆ, ಇದು ಮಾಡಬೇಕು, ಸ್ಯಾಂಡನ್ನು ರಿನೋವೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಎರೋಜನ್ ಇದೆ ಅಲ್ಲಿಗೆ ಬೇರೆ ಅದೇ ಟೈಪ್ ಸ್ಯಾಂಡ್ ಇರುವಂಥ ಸ್ಯಾಂಡನ್ನು ಅಲ್ಲಿಗೆ ನರಿಶ್ಮೆಂಟ್ ಅಂತ ಹೇಳ್ತೀವಿ, ನರಿಶ್ಮೆಂಟ್ ಮಾಡಲಿಲ್ಲ ಅಂತ ಗೊತ್ತಾಗಿದೆ. ಯಾಕೆಂದರೆ ಸ್ಯಾಂಡ್ ಸಿಗೋದು ಕಷ್ಟ. ಅವರು ಟರ್ಮ್ಸ್ ಆ್ಯಂಡ್ ಕಂಡೀಷನಲ್ಲಿ ಒಪ್ಕೊಂಡಿದ್ರು, ಅದಕ್ಕೆ ಲಾರ್ಜ್ ಅಮೌಂಟ್ ಅಲೋಕೇಟ್ ಆಗಿತ್ತು. ಆ ಪಾರ್ಟನ್ನು ಮಾಡೋಕ್ಕಾಗಿಲ್ಲ, ಮಾಡಿಲ್ಲ. ಅದು ಒಂದು ನಮ್ಮ ಗಮನಕ್ಕೆ ಬಂದಿದೆ. ಸರ್, ಇನ್ನೊಂದಂದರೆ ಈ ಮಹಾರಾಷ್ಟ್ರದಲ್ಲಿ ಈ ಕಾಂಕ್ರೀಟ್ ಬ್ಲಾಕ್ ಅಂದರೆ ಟೆಟ್ರಾಪ್ಯಾಡ್ ಹಾಕಿದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಅದು ಎರೋಷನ್ ಕಡಿಮೆ ಮಾಡಿದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಅದು ಪರಿಣಾಮಕಾರಿ ಆಗ್ಬಹುದು ಅಂತ ಅನ್ನಿಸ್ತದ ಹೇಗೆ? ನನಗೆ ಅದರದ್ದು ಅಷ್ಟು ಇದಿಲ್ಲ. ಆದರೆ ಒಂದಂತಂದರೆ ನಾನು ಮೊದಲಿಂದಲೂ ಹೇಳ್ತಕ್ಕಂಥದ್ದು ಏನಂತಂದರೆ, ಟೆಟ್ರಾಪ್ಯಾಡ್ ಅಂದರೆ ಟೆಕ್ನಾಲಜಿಕಲಿ ಸ್ವಲ್ಪ ಸುಪೀರಿಯರ್ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಮೂಲಭೂತ ಕಾರಣವನ್ನು ಹುಡುಕಿ ಆ ಕಾರಣಕ್ಕೆ ನಾವು ಒಂದು ಇಂಪಾರ್ಟೆನ್ಸ್ ಕೊಡಬೇಕು. ಆ ಕಾರಣ ಅದು ಎರೋಷನ್ನಿಗೆ ಕಾರಣ ಆಗಿದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಕಾಮಗಾರಿಗಳನ್ನು ಮಾಡಬೇಕೇ ಹೊರತು, ಎರೋಷನ್ ಆದ ನಂತರ ಅದನ್ನು ಕಂಟ್ರೋಲ್ ಮಾಡ್ತೇನೆ, ಅದನ್ನು ಈ ಟೆಕ್ನಾಲಜಿಯಿಂದ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಅಲ್ಲ, ಅದು ಮಾಡಬೇಕು. ಯಾಕೆಂದರೆ ಕಂಟ್ರೋಲ್ ಆದರೆ ಆ ಕಾರಣಗಳನ್ನ ಅಡ್ರೆಸ್ ಮಾಡ್ದೇನೆ ಬರೀ ಕಾಮಗಾರಿಗಳಿಗೆ ಗಮನ ಕೊಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ನನಗೆ ಅನಿಸ್ತಕ್ಕಂಥದ್ದು. ಆಮೇಲೆ ಜಯಪ್ಪ ಸರ್, ಈಗ ಒಂದು ಈ ಕಡಲ ವಿಜ್ಞಾನಿಗಳದ್ದು ಮತ್ತೆ ಒಂದು ಆ್ಯಡ್ ಮಾಡ್ತೇನೆ. ADB ಪ್ರಾಜೆಕ್ಟಿನ ಇದ್ರ ಬಗ್ಗೆ ಹೇಳಿದ್ರಲ್ಲ, ಅದು 840 ಕೋಟಿ ರೂಪಾಯಿ ಅವತ್ತಿನ ಇದರೊಳಗೆ ನಾವು ಡಾಲರ್ ಟರ್ಮ್ನಲ್ಲಿ ಆ ಸಾಲವನ್ನು ವಾಪಸ್ ಕೊಡಬೇಕು. ಅದು ಇವತ್ತಿನ ಮಾರ್ಕೆಟ್ ರೇಟಲ್ಲಿ 1400 ಕೋಟಿ ರೂಪಾಯಿ ಆಗ್ತದೆ. ಅದರ ಮತ್ತೆ ಇಂಟ್ರೆಸ್ಟು ಅದೆಲ್ಲ ಸೇರಿದಾಗ. ಮತ್ತು 2020ರಲ್ಲಿ ಆ ADB ಪ್ರಾಜೆಕ್ಟನ್ನು ಕರ್ನಾಟಕದ ಪೋರ್ಟ್ ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಿದರು. 21-22 ನೀವೇನು ಹೇಳಿದ್ರಿ, ಬಟ್ಟಂಪಾಡಿನಲ್ಲಿ 300 ಮೀಟರ್ಗಿಂತ ಜಾಸ್ತಿ ಎರೋಷನ್ ಆಗಿದೆಯಲ್ಲ, 600 ಮೀಟರ್, ಅಲ್ಲಿ 300-350 ನಾವು ನೋಡಿದ್ದು ಅಂತ ನಮಗೆ ಗಮನಿಸಿದ್ದು. 600 ಮೀಟರ್ ಇರ್ಬೋದು. ಅಲ್ಲಿ ಫಿಶರೀಸ್ ರೋಡ್ ಏನಿದೆ ಅದೇ ಕೊಚ್ಕೊಂಡು ಹೋಗಿದೆ. ಹಾಗಾಗಿ ಆ ADB ಪ್ರಾಜೆಕ್ಟಿನೊಳಗೆ ಏನು 3 ಅಂಶ ಇದೆ, ಜಯಪ್ಪ ಸರ್ ಹೇಳಿದ್ರಲ್ಲ, ಇದು ಒಂದು ಬರ್ಮ್ ಕಟ್ಟತಕ್ಕಂಥದ್ದು ಮತ್ತು ಆಫ್ಶೋರ್ ರೀಫ್ ಕಟ್ಟತಕ್ಕಂಥದ್ದು, ಅದು ಉಳ್ಳಾಲ ಮತ್ತು ಬಟ್ಟಂಪಾಡಿನಲ್ಲಿ ನೇರವಾಗಿ ಕಟ್ಟಿದ್ದಾರೆ. ಅಲ್ಲಿ ನಿಮಗೆ ದಡದಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣ್ತದೆ, ಆಯ್ತಾ? ಅದು ಅಲ್ಲಿಯೇ ಇಷ್ಟೊಂದು ಪ್ರಮಾಣದಲ್ಲಿ ಎರೋಷನ್ ಆಗಿ ಮನೆಗಳಲ್ಲಿ ಹೋಗ್ತಕ್ಕಂಥದ್ದು, ತೆಂಗಿನ ಮರಗಳನ್ನು ಹೋಗ್ತಕ್ಕಂಥದ್ದು, ಇದೆಲ್ಲ ಇದು ನಾವು ಮೂಲಭೂತವಾಗಿ ಗಮನಿಸ್ಬೇಕು. ಏನಂತಂದರೆ, ಈ ರೀತಿ ಕಡಲ ಕೊರೆತದಿಂದ ಕಳ್ಕೊಳ್ತಕ್ಕಂತಹ ಆಸ್ತಿ ಪಾಸ್ತಿಗಳು, ಮನೆಗಳು, ಇದು ಯಾವುದೇ ರೀತಿಯ ಕಾಂಪೆನ್ಸೇಷನ್ಗೆ ಬರೋದಿಲ್ಲ. ನನ್ನ ಆರ್ಗ್ಯುಮೆಂಟ್ ಏನು ಅಂದರೆ, ದೀಸ್ ಫ್ಯಾಮಿಲೀಸ್, ಇವ್ರನ್ನ ಪ್ರಾಜೆಕ್ಟ್ ಅಫೆಕ್ಟೆಡ್ ಫ್ಯಾಮಿಲೀಸ್ ಅಂತಕ್ಕಂತ ಹೇಳಿ ನೋಟಿಫೈ ಮಾಡಿ, ಈಗ ಲ್ಯಾಂಡ್ ಅಕ್ವೈರ್ ಮಾಡುವಾಗ ನೀವು MRPLಗೆ ಅಥವಾ ಮತ್ತೊಂದಕ್ಕೆ ಲ್ಯಾಂಡ್ ಅಕ್ವೈರ್ ಮಾಡುವಾಗ ಅಲ್ಲಿರ್ತಕ್ಕಂತಹ ಮನೆಗಳಿಗೆ ಏನು ನೀವು ಕಾಂಪೆನ್ಸೇಷನ್ ಕೊಡ್ತೀರಿ, ಅವರ ಆಸ್ತಿ ಪಾಸ್ತಿಗಳಿಗೆ ಕಾಂಪೆನ್ಸೇಷನ್ ಕೊಡ್ತೀರಿ, ಅದೇ ರೀತಿಯಲ್ಲಿ ಇವರಿಗೂ ಕೂಡ. ಯಾಕೆಂದರೆ ಪೋರ್ಟಿನ ಈಗ ಜಯಪ್ಪ ಸರ್ ಹೇಳಿದಂಗೆ ಬ್ರೇಕ್ ವಾಟರ್ ಇರ್ಬೋದು, ಅಥವಾ ನೀರಿನ ಹರಿವನ್ನು ಕಡಿಮೆ ಮಾಡಿದ್ರಿಂದ ಇರ್ಬೋದು, ಸೆಡಿಮೆಂಟ್ ಇದೆಲ್ಲದೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಈ ರೀತಿಯ ಕೆಲಸ ಮಾಡಿದ್ರಿಂದ ಈ ಜನರಿಗೆ ಈ ಥರದ ನುಕ್ಸಾನ್ ಆಗಿರ್ತಕ್ಕಂಥದ್ದು ಮತ್ತು ಅವ್ರ ಮನೆ ಮಠಗಳನ್ನು ಕಳ್ಕೊಂಡಿರೋದು. ಇವರಿಗೆ SDRF ಅಂತಿದೆ, ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ, ಅದರಲ್ಲಿ ಪ್ರಾವಿಷನ್ ಮಾಡಿ ಅದಕ್ಕೆ ಈ ಪೋರ್ಟ್ ಕಂಪನಿಗಳಿಂದ ಹಣದ ಮೊಬಲಗನ್ನು ಜಪಾನೀಸ್ ಮಾಡಿಸಿಕೊಂಡು ಈ ರೀತಿಯಾಗಿ ಏನು ಜನರ ನಿರ್ವಸತಿಕರಾಗಿರ್ತಾರೆ ಅವರಿಗೆ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಪರಿಣಾಮಕಾರಿ ಸ್ಕೀಮ್ ಬರಬೇಕು. ಇಲ್ಲೇ ಹೋದರೆ
ಅವ್ರು ರಾಜಕಾರಣ ಬರ್ತಾರೆ, ಅವರ ಮನವಿಗಳು ಕೊಡ್ತಾರೆ ಮತ್ತೆ ಹೋಗ್ತಾರೆ, ಅಷ್ಟೇ ಆ ರೀತಿಯೊಳಗೆ ಆಗ್ತದೆ. ಸರಿ ಇಲ್ಲೇ ಹೋದ್ರೆ ಅವರ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಮೇಡಮ್, ಇದು ಟೆಟ್ರಾಪಾಡ್ಸ್ ಬಗ್ಗೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಟೆಟ್ರಾಪಾಡ್ಸ್ ಕಮ್ಸ್ ಅಂಡರ್ ಹಾರ್ಡ್ ಸ್ಟೆಬಿಲೈಸೇಷನ್ ಅಂತ. ಹಾರ್ಡ್ ಸ್ಟೆಬಿಲೈಸೇಷನು, ಸಾಫ್ಟ್ ಸ್ಟೆಬಿಲೈಸೇಷನ್ ಅಂತ ಎರಡು ರೀತಿ ಉಂಟು. ಸಾಫ್ಟ್ ಸ್ಟೆಬಿಲೈಸೇಷನ್ ಅಂದರೆ ನರಿಶ್ಮೆಂಟ್ ಯೂಸಿಂಗ್ ದಿ ಸ್ಯಾಂಡ್, ಸೆಡಿಮೆಂಟ್ ಯೂಸ್ ಮಾಡಿ ನರಿಶ್ಮೆಂಟ್ ಬರ್ತದೆ. ಹಾರ್ಡ್ ಸ್ಟೆಬಿಲೈಸೇಷನಲ್ಲಿ ಸಿ ವಾಲ್ ಬರ್ತದೆ, ಬ್ರೇಕ್ ವಾಟರ್ ಬರ್ತದೆ, ಗ್ರೋಯಿನ್ಸ್ ಬರ್ತದೆ, ಬೇರೆ ಬೇರೆ ಮೆಟೀರಿಯಲನ್ನು ಯೂಸ್ ಮಾಡ್ತೇವೆ. ಸಿ ವಾಲ್ಗೆ ಯೂಶಲಿ ನಮ್ಮಲ್ಲಿ ರಾಕ್ ಬೋಲ್ಡರ್ಸ್, ಗ್ರಾನೈಟ್ ಬೋಲ್ಡರ್ಸ್ ಯೂಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಟಾರ್, ಎಂಟಿ ಟಾರ್ ಡ್ರಮ್ಮನ್ನು ಸ್ಯಾಂಡ್ ಫಿಲ್ ಮಾಡಿ ಯೂಸ್ ಮಾಡ್ತಾರೆ. ಟೈರ್ಗಳನ್ನು, ಓಲ್ಡ್ ಟೈರ್ಗಳನ್ನ ಯೂಸ್ ಮಾಡ್ತಾರೆ. ಹಾಗೆ ಬೇರೆ ಬೇರೆ ಮಾಡ್ತಾ ಇದು ಟೆಕ್ನಾಲಜಿ ಡೆವಲಪ್ ಆದಂಗೆ ಇದು ಒಂದು ಕಂಡುಹಿಡಿದಿದ್ದಾರೆ ಟೆಟ್ರಾಪಾಡ್ಸ್. ಅದನ್ನು ಬಾಂಬೆ ಜುಹು ಬೀಚಲ್ಲಿ ಯೂಸ್ ಮಾಡಿದರೆ, ಯಾಕಂದರೆ ದಟ್ ಲಾಸ್ಟ್ ಲಾಂಗ್ ಲಾಕ್ ಆಗ್ತಾವು. ಹಾಗಾಗಿ ದೇ ವಿಲ್ ನಾಟ್ ಲಾಸ್ಟ್ ಈಸಿಲಿ, ಸೋ ಫಾಸ್ಟ್. ಮೇ ಬಿ 15 years, 20, 30 years ಬಾಳಿಕೆ ಬರ್ತವೆ. ಅದಕ್ಕೋಸ್ಕರ ಅದು ಬಾಂಬೆ ಜುಹು ಬೀಚಲ್ಲಿ ಬೇರೆ ಯೂಸ್ ಡೆವಲಪ್ಮೆಂಟ್ ಇದೆ, ಅಲ್ಲಿ ಯೂಸ್ ಮಾಡಿದರು. ಈಗ ನಮ್ಮಲ್ಲಿ ಬಂದರೆ ನೇತ್ರಾವತಿ, ಗುರುಪುರ್, ಓಲ್ಡ್ ಮಂಗಳೂರು ಪೋರ್ಟಲ್ಲಿ ಈ ರಾಕ್ ಬೋಲ್ಡರ್ಸ್ ಯೂಸ್ ಮಾಡಿ ಬ್ರೇಕ್ ವಾಟರ್ ಕಟ್ಟಿದ್ರು. ಅದು ಅರ್ಧಕ್ಕಿಂತ ಹೆಚ್ಚು ಭಾಗ ಹಾಳಾಗೋಯಿತು. ನಂತರ ಈ ಟೆಟ್ರಾಪಾಡನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಸೊ ಈಗ ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗಿದೆ. ಹಾಗೆ ಡಿಫ್ರೆನ್ಸ್ ಏನಂದರೆ, ಈಗ ರಾಕ್ ಬೋಲ್ಡರ್ಸನ್ನು ಯೂಸ್ ಮಾಡಿದ್ದು ಅದು 2 years ಬರ್ಬೋದು, ಅಥವಾ ಒಂದೇ ವರ್ಷದಲ್ಲಿ ಹಾಳಾಗ್ಬೋದು. ಮ್ಯಾಕ್ಸಿಮಮ್ 3-5 years ಬರ್ತದೆ. ದೇ ವೋಂಟ್ ಲಾಸ್ಟ್ ಲಾಂಗ್. ದಟ್ ಮೀನ್ಸ್ ಏನಾಗ್ತದೆ ಅಂತ ಹೇಳಿದರೆ, ನಾವು ರಿಸೋರ್ಸ್ನೆಲ್ಲ 1 kilometer ಸೀವಾಲ್ ಕಟ್ಟಲಿಕ್ಕೆ ರಾಕ್ ಬೋಲ್ಡರ್ಸ್ ಯೂಸ್ ಮಾಡಿ ಸುಮಾರು 10 ಕೋಟಿಗಿಂತೂ ಜಾಸ್ತಿ ಖರ್ಚಾಗ್ತದೆ. ಈಗಿನ್ನೂ ಜಾಸ್ತಿ ಖರ್ಚಾಗ್ತದೆ. ಹಾಗೆ ನಮ್ಮದು 7,500 kilometer ಉಂಟು. ಈಗ ಕೇರಳದಲ್ಲಿ 560 kilometer ಅಬೌಟ್ 40-50% ಜಾಸ್ತಿನೇ ಕಟ್ಟಿದ್ದಾರೆ ಅವರು. ಅದನ್ನು ನೋಡಿ ನಮ್ಮಲ್ಲಿ ಸ್ಟಾರ್ಟ್ ಮಾಡಿದರು. ಈಗ ಹಾಗೆ ಕಟ್ತಾ ಹೋದರೆ ಇಡೀ ನಮ್ಮ ಕೋಸ್ಟ್ ಲೈನನ್ನು ಕವರ್ ಮಾಡಬೇಕಂದ್ರೆ ವಿ ವಿಲ್ ಬಿ ಲೂಸಿಂಗ್ ಆಲ್ ದಿ ರಿಸೋರ್ಸಸ್ ಇನ್ ಟು ದಿ ಓಷನ್. ದೇ ವಿಲ್ ನಾಟ್ ಸರ್ವ್ ದಿ ಪರ್ಪಸ್, and at the same time we are losing the huge resources. The time may come when we will not get those materials for construction of buildings, dams, bridges, etc. ಕರ್ನಾಟಕದಲ್ಲೇ ನೋಡಿದ್ರೆ ವೆಸ್ಟರ್ನ್ ಘಾಟ್ಸಿನ ಎಷ್ಟೊಂದು ರಿಸೋರ್ಸಸ್ ಸಮುದ್ರಕ್ಕೆ ಡಂಪ್ ಮಾಡ್ತಾ ಇದ್ದಾರೆ. ಸರ್, ಈಗ ಇದು ಹೇಳ್ತಾರೆ, ಒಂದು ಕಡಲ ವಿಜ್ಞಾನಿಗಳು ಒಂದು ಮಾತನ್ನ ಹೇಳ್ತಾರೆ, ಕಡಲ ತೀರ ಅಂದ್ರೆ ಅಲೆಗಳಿಗೆ ಒಂದು ಆಟದ ಮೈದಾನ ಇದ್ದಂಗೆ. ನಾವು ಅದನ್ನ ಅತಿಕ್ರಮಣ ಮಾಡಿದ್ರೆ ಅವು ಉನ್ಮಾದಗೊಂಡಾಗ ನಮ್ಮ ಮನೆ ಅಂಗಳಕ್ಕೆ ಬರ್ತವೆ ಅಂತ. ನಾವೀಗ ಮಾಡ್ತಾ ಇರೋದು ಅದೇನಾ? ಹಾಗೆ ಆಗ್ತಾ ಇದೆಯಾ? ಸಂಪೂರ್ಣವಾಗಿ ಇನ್ನೂ ಆಗಿಲ್ಲ, ಆದರೆ ಅದು ಖಂಡಿತವಾಗಿಯೂ ಅದು ಆಗ್ತಾ ಇದೆ. ನಾವು ಹೇಳಿದ್ವಲ್ಲ, ಈಗ ADB ಪ್ರಾಜೆಕ್ಟ್ನಲ್ಲಿ ಆಯಿತು, ಅಥವಾ ಪೋರ್ಟ್ ಎಕ್ಸ್ಪ್ಯಾನ್ಷನ್ ಪ್ರಾಜೆಕ್ಟ್ ಆಯಿತು, ಅಥವಾ ಎಲ್ಲೆಲ್ಲ ಕೂಡ ನಾವು ಸಮುದ್ರವನ್ನು ಜಾಸ್ತಿ ಆಕ್ರಮಿಸ್ತಾ ಇದ್ದೇವೆ. ಬಟ್ಟಪ್ಪಾಡಿಯಲ್ಲಿ ನೀವು ಹೇಳಿದ ಹಾಗೆ ಇಂಟರ್ನ್ಯಾಷನಲ್ ಕ್ರೂಯಿಸ್ ಟರ್ಮಿನಲ್ ಮಾಡಬೇಕು ಅಂತಕ್ಕಂತಹ ಒಂದು ಟೂರಿಸಂ ಪ್ಲ್ಯಾನ್ ಕೂಡ ಆಗಿದೆ. ಅದು ಯಾವಾಗ ಬರ್ತದೆ ಏನು ಅಂತ ಗೊತ್ತಿಲ್ಲ, ಆದರೆ ಅದ್ರ ಬಗ್ಗೆಯಾಗಿ ಹಲವಾರು ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಆಟದ ಮೈದಾನ ಅಂತ ಪದ ಯೂಸ್ ಮಾಡಿದ್ರಲ್ಲ, ಯಾಕೆ ಅಂತ ಹೇಳಿದರೆ ಅದು ಕುಷನ್ ಎಫೆಕ್ಟ್ ಕೊಡ್ತದೆ. ಬೀಚ್ ಮೇನ್ಲಿ ಪೋರಸ್ ಆ್ಯಂಡ್ ಪರ್ಮಿಯಬಲ್ ಮೆಟೀರಿಯಲ್. ಅದು ಅಲೆಗಳ ಮೂಲಕ ನೀರು ಬರ್ತದೆ, ಸೆಡಿಮೆಂಟು ಬರ್ತದೆ, ನೀರು ಬರ್ತದೆ. ಆ ಬಂದ ನೀರು ಹೆಚ್ಚಿನ ಭಾಗ ಪರ್ಕೊಲೇಟ್ ಆಗುತ್ತೆ, ಇದು ವಾಪಸ್ ಹೋಗೋದಿಲ್ಲ ಹೆಚ್ಚಿಂದು. ಅದು ಪರ್ಕೊಲೇಟ್ ಆಗುತ್ತೆ, ಸ್ವಲ್ಪ ಪ್ರಮಾಣ ವಾಪಸ್ ಹೋಗುತ್ತೆ. ಅದು ಅವಾಗ ಏನಾಗ್ತದೆ ಅಂತ ಹೇಳಿದರೆ, ನಾವು ಸ್ವ್ಯಾಶು ಬ್ಯಾಕ್ ವಾಶ್ ಅಂತ ಹೇಳ್ತೀವಿ ಸೈಂಟಿಫಿಕಲಿ. ಸ್ವ್ಯಾಶ್ ಅಂದರೆ ಅಲೆಗಳು ಬರುವಾಗ ಸೆಡಿಮೆಂಟು ತರ್ತವೆ. ಎಲ್ಲಿವರೆಗೆ ಅಲೆ ಬರ್ತದೆ ಅಲ್ಲಿಯವರೆಗೆ ಕೋರ್ಸ್ ಸೆಡಿಮೆಂಟ್ ನೀವು ಅಬ್ಸರ್ವ್ ಮಾಡ್ಬೋದು. ಬೀಚ್ಗೆ ಹೋದಾಗ ಎಲ್ಲಿ ಅಲೆ ಎಂಡ್ ಆಗಿ ವಾಪಸ್ ಹೋಗುತ್ತೆ, ಅಲ್ಲಿ ಒಂದು ಲೈನ್ ಆಫ್ ಕೋರ್ಸ್ ಗ್ರೈನು ಡಿಪಾಸಿಟ್ ಆಗುತ್ತೆ. ವಾಪಸ್ ಹೋಗೋದು ಫೈನ್ ಮಾತ್ರ ತೊಗೊಂಡು ಹೋಗುತ್ತೆ, ಯಾಕೆಂದರೆ ಎನರ್ಜಿ ಕಡಿಮೆ ಆಗ್ತದೆ. ಮೋಸ್ಟ್ ಆಫ್ ದಿ ವಾಟರ್ ಪರ್ಕೊಲೇಟ್ಸ್. ಹಾಗಾಗಿ ಅದು ಬೀಚಸ್ ಇದ್ದರೆ ನಮ್ಮ ರೋಡಿಗೆ ಆಗಲಿ ಬಿಲ್ಡಿಂಗೇ ಆಗಲಿ ಏನೂ ಎಫೆಕ್ಟ್ ಆಗೋದಿಲ್ಲ. ಎಲ್ಲೆಲ್ಲಿ ಬೀಚ್ ಇರೋದಿಲ್ಲ ಅಲ್ಲಿ ಅಲೆಗಳು ನೇರವಾಗಿ ನಿಮ್ಮ ಕಾಂಪೌಂಡ್ ವಾಲ್ ಇರ್ಬೋದು, ಕೋಕೋನಟ್ ಟ್ರೀಸ್ ಇರ್ಬೋದು, ಫಿಶಿಂಗ್ ರೋಡ್ ಇರ್ಬೋದು, ಅದಕ್ಕೆ ಹೊಡಿತದೆ ಬಂದು. ಮತ್ತು ಇನ್ನೊಂದು ಬ್ಯಾಥಿಮೆಟ್ರಿ ಬಗ್ಗೆ ಒಂದು ಹೇಳಬೇಕು ಅಂತ ಹೇಳಿದರೆ, ನಿಯರ್ ಶೋರ್ ಬ್ಯಾಥಿಮೆಟ್ರಿ ಅದು ಕೆಲವು ಕಡೆ ಡೀಪ್ ಇರ್ತದೆ, ಕೆಲವು ಕಡೆ ಶಾಲೋ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಹೋದರೆ, ಕಾರವಾರ ಸೈಡ್ ಹೋದರೆ ವಿ ಹ್ಯಾವ್ ಹೆಡ್ಲ್ಯಾಂಡ್ಸ್ ಇರ್ತದೆ, ನಡುವೆ ಪಾಕೆಟ್ ಬೀಚ್ ಅಂತ ಹೇಳ್ತೀವಿ. 2 ಹೆಡ್ಲ್ಯಾಂಡ್ಸ್ ಇರ್ತದೆ, ಅದು ಪ್ರೊಟ್ರೂಡ್ ಆಗಿರ್ತದೆ ಸಿ ಒಳಗೆ, ನಡುವೆ ಬೀಚ್ ಇರ್ತದೆ. ಎಲ್ಲೆಲ್ಲಿ ಇದಿರ್ತದೆ
ಅಲ್ಲಿಗೆ ಅಲೆಗಳು ಬಂದು ಕನ್ವರ್ಜ್ ಆಗ್ತದೆ, ಏನೋ ಕನ್ವರ್ಜೆನ್ಸ್ ಆಗ್ತದೆ, ವೇವ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಪಾಕೆಟ್ ಬೀಚ್ ಇದೆ ಅಲ್ಲಿ ಎನರ್ಜಿ ಕಡಿಮೆ ಇರ್ತದೆ, ಎಲ್ಲೆಲ್ಲಿ ರಾಕ್ ಔಟ್ಕ್ರಾಪ್ ಇರ್ತದೆ ಅಲ್ಲಿ ಎನರ್ಜಿ ಜಾಸ್ತಿ ಆಗ್ತದೆ. ಹಾಗಾಗಿ ನಿಯರ್ ಶೋರ್ ಬ್ಯಾಥಿಮೆಟ್ರಿ, ಡೆಪ್ತ್ ಸ್ಟಡಿ ಆಫ್ ಬ್ಯಾಥಿಮೆಟ್ರಿ, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಬ್ಯಾಥಿಮೆಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ಇನ್ನೊಂದಂದ್ರೆ ಈಗಿನ ರಾಜ್ಯ ಸರ್ಕಾರ ಈ ಕಡಲ್ ಕೊರೆತ ಅಧ್ಯಯನಕ್ಕೆ ಅಂತ ಒಂದು ಸುಮಾರು 300 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. ಅಂದರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅದು ಅಧ್ಯಯನ ಮಾಡಿ ಅದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ದಕ್ಷಿಣ ಕನ್ನಡದಲ್ಲಿ ಈಗ ಅಧ್ಯಯನ ಆಗಿ ವರದಿ ಸಲ್ಲಿಕೆನೂ ಆಗಿದೆ. ಅವರು ಈ ದಕ್ಷಿಣ ಕನ್ನಡದ 12 ಸ್ಥಳಗಳನ್ನು ಗುರುತಿಸಿ ಅಲ್ಲಿ ತುರ್ತು ಪರಿಹಾರ ಕ್ರಮಕ್ಕೆ ಒಂದು ಶಿಫಾರಸ್ ಮಾಡಿದ್ದಾರೆ. ಅದು ಏನಾದರೂ ಪರಿಣಾಮಕಾರಿ ಆಗ್ಬಹುದಾ? ಈ ಒಂದು ನಿರೀಕ್ಷೆ ಮಾಡ್ಬೋದಾ ಮೀನುಗಾರರು ಅಥವಾ ಕಡಲ ಅಂಚನ್ನು ನಂಬ್ಕೊಂಡಿದ್ದವರಿಗೆ ಏನಾದರೂ ಒಂದು ಹೊಸ ಭರವಸೆ? ಅದು ಹೇಗೆ? ಅದೇ ತುರ್ತು ಕಾಮಗಾರಿಗಳು ಇಲ್ಲಿವರೆಗೆ ಏನು ತುರ್ತು ಕಾಮಗಾರಿಗಳನ್ನು ಮಾಡಿದ್ದಾರೆ ಕಳೆದ 25-30 ವರ್ಷಗಳಿಂದ, ಅವು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ, ಅದು ಎಷ್ಟರ ಮಟ್ಟಿಗೆ ಅದು ಶಾಶ್ವತವಾದ ಪರಿಹಾರವನ್ನು ಕೊಟ್ಟಿದೆ ಅಂತಕ್ಕಂಥದ್ದು ನೀವೇ ಗಮನಿಸ್ಬೋದು. ಹಾಗಾಗಿ ಈ ತುರ್ತು ಕಾಮಗಾರಿಗಳು 1 ವರ್ಷಕ್ಕೆ ಅಂತಹ ADB ಪ್ರಾಜೆಕ್ಟ್ ಅಷ್ಟೊಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಕೂಡ ಅದು ಸಕ್ಸಸ್ ಆದ ಹಾಗೆ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಪಬ್ಲಿಕ್ ರಿವ್ಯೂನೇ ಇಲ್ಲ. ಇದು ಶೋರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತಕ್ಕಂಥ NCSM ತಂದರು, ಸುಪ್ರೀಂ ಕೋರ್ಟ್ NGT ಒಂದು ಆರ್ಡರ್ ಪ್ರಕಾರ. ಜಸ್ಟ್ ಒಂದ್ಸಲಿ ಬಂದರು, ಅದು ಬೇಸಿಗೆನಲ್ಲಿ ಬಂದರು, ನೋಡಿಕೊಂಡ್ರು, ಹೋದ್ರು. ಅದೆಷ್ಟೋ 60 ಲಕ್ಷ ರೂಪಾಯಿನ ಎಷ್ಟೋ ಅದಕ್ಕೆ ಬಿಲ್ ಆಗಿದೆ. ಆಯಿತಾ? ಅಂದರೆ ಇಲ್ಲಿ ಇರ್ತಕ್ಕಂತಹ ಲೋಕಲ್ ತಜ್ಞರು, ಮೀನುಗಾರರು, ಕಡಲ ನಿವಾಸಿಗಳು ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡಬೇಕು. ಎಲ್ಲಿ ಯಾಕಾಗಿ ಅದು ಕೊರತೆ ಆಯಿತು, ಅಲ್ಲಿ ಯಾಕೆ ಕೊರತೆ ಆಗಿದೆ ಆ ಕಾರಣವನ್ನು ಹುಡುಕಿ ನಾವು ಕಾಮಗಾರಿಗಳನ್ನು ಮಾಡಿದರೆ ಅದರಿಂದ ಹೆಚ್ಚಿನ ಒಂದು ಪ್ರಯೋಜನ ಸಿಗ್ಬೋದು. ಇಲ್ಲೇ ಹೋದರೆ ಸೆಡಿಮೆಂಟ್ ಮೂವ್ಮೆಂಟೇ ಆಗೋದಿಲ್ಲ. ಆ ಥರದ್ದು ಇದಾಗಿದ್ದಾರೆ. ಮರಳು ಇದು ಸ್ಯಾಂಡ್ ಮೈನಿಂಗ್ ಆಗ್ತಕ್ಕಂಥದ್ದು, ಸ್ಯಾಂಡ್ ಮರಿಶ್ಮೆಂಟಿಗೆ ನೀವು IDB-ಯಿಂದ ಲೋನ್ ತಗೊಂಡ್ರಿ, ಸ್ಯಾಂಡ್ ಮರಿಶ್ಮೆಂಟ್ ಮಾಡಲಿಲ್ಲ, ಆ ಲೋನ್ ಮಾತ್ರ ಅಷ್ಟು ಕೋಟಿ ಕಟ್ತಾ ಇದ್ದೀರಾ ನೀವು. ಗೊತ್ತಾಯ್ತಾ ನಾ ಹೇಳಿದ್ದು? ಸೊ ಸ್ಯಾಂಡ್ ನರಿಶ್ಮೆಂಟ್ ಮಾಡಿ ಅದು ಕಾಂಪೋನೆಂಟ್ ಲೋನಿನ ಪಾರ್ಟ್ ಆಗಿತ್ತು. ಆ ಪಾರ್ಟನ್ನು ತಪ್ಪಿಸಿ ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಪ್ರೊಫೆಸರ್ ಜಯಪ್ಪ ಅವರು ಹೇಳಿದರು. ಆದರೆ ಲೋನ್ ಮಾತ್ರ ಅಷ್ಟೇ ಇರುತ್ತೆ. ಅದು ಎಲ್ಲಿಗೆ ಹೋಗಿರುತ್ತೆ ಹಣ? ಅದು ಈಗ ADB ಅಂತ ಪ್ರಾಜೆಕ್ಟಿನ ಪಬ್ಲಿಕ್ ರಿವ್ಯೂ ಆಗಬೇಕು. ಎಕ್ಸ್ಪರ್ಟ್ಸ್ ಅಂತ ಕರ್ಕೊಂಡು ಅವ್ರು ಏನು ಮಾಡಿದ್ದಾರೆ, ಅದು ಯಾವ ಸೈಂಟಿಫಿಕ್ ಬೇಸಿಸ್ ಮೇಲೆ ಮಾಡಿದ್ದಾರೆ, ಎಷ್ಟು ಹಣ ಯಾವ್ಯಾವ್ದು ಖರ್ಚಾಗಿದೆ ಅಂತಕ್ಕಂತಹ ಪಬ್ಲಿಕ್ ಆಡಿಟ್ ಆಗಬೇಕು. ಆಗ ಮಾತ್ರ ನಮಗೆ ಇದು ಶಾಶ್ವತ ಪರಿಹಾರ ಸಿಗ್ತದೆಯೋ ಇಲ್ವೋ ಅಂತಕ್ಕಂಥದ್ದನ್ನು ಮಾಡ್ಲಿಕ್ಕಾಗ್ತದೆ. ಮತ್ತೆ ಇನ್ನೊಂದು ಮೇಡಮ್, ಇದು ಬೀಚ್ ಸ್ಯಾಂಡ್ ಮೈನಿಂಗ್ ರಿವರ್ ಬೆಡ್ಡಿಂದ ಇರ್ಬೋದು, ಬೀಚಸ್ಸಿಂದ ತೆಗಿಲಿಕ್ಕಿಲ್ಲ, ಅದು ಕಾನೂನು ಬಾಹಿರ. ಆದರೆ ನೀವು ಸೋಮೇಶ್ವರಕ್ಕೆ ಹೋದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ನಾನು ಸ್ಟಡಿ ಮಾಡುವಾಗ 90s 2010ವರೆಗೂ ಅದು ಏನಾಗ್ತದೆ ಅಂದರೆ ರಾಕ್ಔಟ್ ಟಾಪ್ ಇದೆ ಸೋಮೇಶ್ವರದಲ್ಲಿ, ಟೆಂಪಲ್ ಇದ್ದೆಡೆ. ಅದು ಏನಾಗ್ತದೆ ಅಂದರೆ ಬ್ಯಾರಿಯರ್ ಆಗಿ ಹ್ಯಾಕ್ ಮಾಡ್ತದೆ. ಡ್ರಿಪ್ ನಾನು ಹೇಳಿದ ಹಾಗೆ ಲಿಟಲ್ ಡ್ರಿಪ್ ಈಸ್ ಟುವರ್ಡ್ಸ್ ಸೌತ್, ಅದು ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡ್ತದೆ. ನಾರ್ತ್ ಆಫ್ ದ ರಾಕ್ಔಟ್ ಟಾಪ್ ಲಾಟ್ ಆಫ್ ಸೆಡಿಮೆಂಟ್ ಯೂಸ್ ಟು ಡಿಪಾಸಿಟ್. ಅದನ್ನು ಡೈಲಿ ಒಂದು 8ರಿಂದ 10 ಲಾರಿಗಳು ಸುಮಾರು 5 ಟ್ರಿಪ್ಪು 10 ಟ್ರಿಪ್ಪು ಆ ಥರ ತೆಗೆದುಕೊಂಡು ಹೋಗಿದ್ದು ನನ್ನಲ್ಲಿ ಫೋಟೋಸ್ ಉಂಟು, ನಾನು ಕಣ್ಣಾರೆ ಕಂಡಿದ್ದೇನೆ. ಅದು ಪ್ರೊಹಿಬಿಟೆಡ್, ಆದರೂ ಸ್ಯಾಂಡ್ ಮೈನ್ ಮಾಡ್ತಾರೆ. ಅದು ಒಂದು. ಎರಡನೇದು ಶೆಲ್ಸನ್ನು ತೆಗಿತೇವೆ ನಾವು, ಕ್ಯಾಲ್ಸಿಯಂ ಮ್ಯಾನುಫ್ಯಾಕ್ಚರಿಂಗ್ಗೆ ಶೆಲ್ಸ್ ತೆಗಿತೇವೆ. ಮತ್ತು ಸಿಲಿಕಾ ಸ್ಯಾಂಡ್, ಕುಂದಾಪುರ ಆ ಕಡೆಗೆಲ್ಲ ಪ್ಯೂರ್ ಸಿಲಿಕಾ ಇರ್ತದೆ, ಅದು ಗ್ಲಾಸ್ ಇಂಡಸ್ಟ್ರಿಗೆ ಯೂಸ್ ಮಾಡ್ತಾರೆ. ಅದನ್ನು ತೆಗೆದುಬಿಟ್ಟು ಪುನಃ ಆ ಕಡೆ ಇಂಡಸ್ಟ್ರಿಗೆ ಕಳಿಸ್ತಾರೆ. ಅದೆಲ್ಲ ನನ್ನಲ್ಲಿ ರೆಕಾರ್ಡ್ ಉಂಟು. ಅದು ಕೂಡ ಏನು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅದು ಮೈನಸ್, ಪ್ಲಸ್ ಮೈನಸ್ ನೋಡುವಾಗ ಇನ್ಪುಟ್ಟು ಕಡಿಮೆ ಆಗ್ತದೆ, ಔಟ್ಪುಟ್ಟು ಜಾಸ್ತಿ ಆಗ್ತದೆ ತೆಗೆಯೋದು ಬೀಚಿಂದ. ಹಾಗಾಗಿ ಅವುಗಳು ಕೂಡ ಕಾರಣ ಬೀಚ್ ಎರೋಷನ್ ಅಂತ ಹೇಳ್ತೇವೆ. ಸರಿ, ಎಲ್ಲ ಕನ್ಸ್ಟ್ರಕ್ಷನ್ನು ಇದೆಲ್ಲದರ ನಡುವೆ ನಮಗೊಂದು ಭರವಸೆ ಹುಟ್ಟಿಸುವಂಥದ್ದು ಈ ಹಸಿರು ಗೋಡೆ ಅಥವಾ ಈ ಕಾಂಡ್ಲ ಬೆಳೆಸೋದು ಏನಾದರೂ ಪರಿಣಾಮಕಾರಿ ಆಗ್ಬೋದಾ ಕಡಲ್ ಕೊರೆತ ತಡೆಗೆ? ಖಂಡಿತ. ಅದು ಕಾಂಡ್ಲ ವನಗಳನ್ನು ಮತ್ತು ಹಸಿರು ಗೋಡೆ ಅಂದರೆ ಕ್ರೀಪರ್ಸನ್ನೆಲ್ಲ ಹಾಕ್ತಕ್ಕಂಥದ್ದು. ಈಗ ನಮ್ಮ ಲೇಟ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿಯವರು 80ರ ಅಲ್ಲಿಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಆಗಿರ್ತಕ್ಕಂತಹ ಒಂದು ಸೈಕ್ಲೋನಿಂದಾಗಿ ಕಡಲ ಕೊರೆತ ಆಗಿರ್ತಕ್ಕಂಥ ವೈಮಾನಿಕ ಒಂದು ಇದನ್ನು ಮಾಡಿದರು. ವೈಮಾನಿಕವಾಗಿ ಅದನ್ನು ಮಾನಿಟರ್ ಮಾಡಿದರು. ಆವಾಗ ಅವ್ರಿಗೆ ಕಂಡು ಬಂದಿದ್ದು ಅಂತಂದರೆ ಉದ್ದುದ್ದ ತಾಳೆ ಮರಗಳಲ್ಲಿ, ಈಸ್ಟ್ ಕೋಸ್ಟಲ್ಲಿ ತುಂಬ ತಾಳೆ ಮರಗಳು ಜಾಸ್ತಿ ಇತ್ತು.
ಆ ತಾಳೆ ಮರಗಳು ಜಾಸ್ತಿ ಇರ್ತಕ್ಕಂಥ ಅಲ್ಲಿ ಕಾಂಡವನಗಳು ಜಾಸ್ತಿ ಇರ್ತಕ್ಕಂಥ ಪ್ರದೇಶದಲ್ಲಿ ಸಿ ಎರೋಷನ್ ಕಡಿಮೆ ಆಗಿತ್ತು. ಆ ರೀತಿಯಲ್ಲಿ ಹಸಿರು ವನವನ್ನು ಜಾಸ್ತಿ ನಿರ್ಮಾಣ ಮಾಡೋದರಿಂದ ಅಥವಾ ಕಾಂಡವನಗಳನ್ನು ಬೆಳೆಸೋದ್ರಿಂದ ಆದರೆ ಅದು ಎಲ್ಲ ಕಡೆಗೂ ಕಾಂಡವನಗಳನ್ನು ಅಥವಾ ಆ ಥರದ್ದು ಮಾಡ್ಲಿಕ್ಕೆ ಬೀಚ್ಗಳಲ್ಲೆಲ್ಲ ಕಾಂಡವನ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಬ್ರ್ಯಾಕಿಶ್ ವಾಟರ್ ಬೇಕು ಅದಕ್ಕೆ, ತೀರ ಸಮುದ್ರದ ನೀರಿನಿಂದ ಆಗೋದಿಲ್ಲ. ಈ ಬ್ರ್ಯಾಕಿಶ್ ವಾಟರ್ ನಾವು ಏನು ಹೇಳ್ತೇವೆ ಅದಕ್ಕೆ ಕನ್ನಡದಲ್ಲಿ, ಅದು ಇವು ಹೆಚ್ಚಂತ 10-15 ಸ್ಯಾಲಿನಿಟಿ ಕಡಿಮೆ ಇರಬೇಕು. ಅಂತಹ ಪ್ರದೇಶಗಳಲ್ಲಿ ನದಿ ಸೇರ್ತಕ್ಕಂತಹ ಪ್ರದೇಶಗಳಲ್ಲಿ ಎಲ್ಲ ಕಾಂಡವನಗಳನ್ನೆಲ್ಲ ಮಾಡ್ಲಿಕ್ಕಾಗ್ತದೆ. ಅಲ್ಲಿ ನಿಜವಾಗಿಯೂ ಖಂಡಿತ ಮಾಡ್ಬೋದು. ಅಲ್ಲಿ ಏನಾಗ್ತದೆ ಅಂದರೆ ರಿವರ್ ಬ್ಯಾಂಕ್ ಎರೋಜನ್ ತಡಿಬೋದು. ದೇ ಪ್ರೊಡ್ಯೂಸ್ ಲಾಟ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ದಿ ಮೆರೈನ್ ಆರ್ಗ್ಯಾನಿಸಮ್ಸ್, ಅದು ಒಂದು. ಬಟ್ ಬೀಚಿಗೆ ಬಂದರೆ ಕ್ಯಾಸುರಿನ ಅಂತ ಹೇಳ್ತೇವೆ, ಗಾಳಿ ಮರ ಅಂತ ಹೇಳ್ತಾರೆ, ಸರ್ವೆ ಮರ ಅಂತ ಹೇಳ್ತಾರೆ, ಬೆಂಗರೆ ಹೋದ್ರೆ ಕಾಣ್ತದೆ. ಅದು ಗಾಳಿನೂ ತಡೀತದೆ ಮತ್ತೆ ಎರೋಜನ್ನು ಕೂಡ ಕೋಸ್ಟಲ್ ಇತ್ತು. ಹೌದು, ಅದನ್ನು ನಾವು ಎನ್ಕರೇಜ್ ಮಾಡ್ಬೋದು. ವಾಟ್ ವಿ ಸೇ ಈಸ್ ಇನ್ಸ್ಟೆಡ್ ಆಫ್ ಸೀ ವಾಲ್ ಗೋ ಫಾರ್ ಗ್ರೀನ್ ವಾಲ್ ಅಂತ ಅಂಥದನ್ನು ಬೆಳಿಬೋದು. ಅದ್ರ ಜೊತೆಗೆ ಬೈಲೋಬ ಅಂತ ಬರ್ತದೆ, ಬೈಲೋಬ ಪೆಸ್ಕಾರ್ಪೆ ಅಂತ ಹೇಳಿ, ಅದು ಸ್ಕ್ರೀಪರ್. ಅದು ನೀವು ಇದಕ್ಕೆ ಹೋದರೆ ಸಸಿತ್ಲು ಮುಕ್ಕ ಅಲ್ಲಿ ಹೋದರೆ ಕಾಣ್ತವೆ. ಎಲ್ಲೆಲ್ಲಿ ಅದಿದೆ ಬೀಚ್ ಎರೋಜನ್ ಕಡಿಮೆ ಇರ್ತದೆ. ಅದು ಸ್ಯಾಂಡನ್ನು ಬೈಂಡ್ ಮಾಡ್ತದೆ, ಬೈಲೋಬ ಅಂತ 2 ಎಲೆ ಇರ್ತದೆ, ಬೈಲೋಬ ಪೆಸ್ಕಾರ್ಪೆ ಅಂತ ಹೇಳ್ತಾರೆ. ಸ್ಯಾಂಡ್ ಬೈಂಡರ್ ಆಗಿ ಆಕ್ಟ್ ಮಾಡ್ತದೆ. ಸೊ ಅದು ರೆಡ್ಯೂಸ್ ಮಾಡ್ತದೆ ಬೀಚ್ ಎರೋಜನ್. ಕೆಲವು ಎಣ್ಣೆ ತೆಗಿತಾರಲ್ಲ, ತಾಳೆ ಬೈಫ್ಯೂಯಲ್, ತಾಳೆ ಮತ್ತೆ ಗಾಡಿ ಮರ ಹೇಳ್ರಿ, ಮತ್ತೆ ಅದು ಒಂದೇ ಎಲ್ಲೆಲ್ಲಿ ಸಾಲ್ಟ್ ಟಾಲರೆಂಟ್ ಪ್ಲಾಂಟ್ಸ್, ಸಾಲ್ಟ್ ಟಾಲರೆಂಟನ್ನು ಟಾಲರೇಟ್ ಮಾಡ್ತವೆ ಅಂತ ಪ್ಲಾಂಟ್ಸನ್ನು ಗ್ರೋ ಮಾಡ್ಬೋದು. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಅತ್ಯಮೂಲ್ಯ ಮಾಹಿತಿಯನ್ನು ನೀಡಿದಂಥ ರಾಮಚಂದ್ರ ಭಟ್ ಸರ್ ಹಾಗೂ ಜಯಪ್ಪ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು.